ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅವಾಗಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಬಾಗ್ಲು ನೋಡ್ಕೊಂಡು ಓಡಾಡ್ತಿದ್ಯಾ. ಕಾವೇರಿ ಏನ್ ಚಿಕ್ಕ ಹುಡುಗಿನ? ಅವಳು ಬರ್ತಾಳೆ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಪೂರ್ಣಿ? ಕಾವೇರಿ ಕೋರ್ಟ್ಗೆ ಹೋಗಿದ್ದಾಳೆ. ಆ ಪ್ರಬಲನ್ಗೆ ಶಿಕ್ಷೆ ಆಯ್ತೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ, ಅವಳು ಫೋನ್ ಮಾಡ್ತಿಲ್ಲ. ಟೆನ್ಷನ್ ಆಗದೆ ಇರುತ್ತಾ? ಆ ಪಾಪಿ ಒಳಗಡೆ ಹೋದ್ರೇನೆ ನನ್ ಮಕ್ಳು ಸಮಾಜದಲ್ಲಿ ನೆಮ್ಮದಿಯಾಗಿ ಓಡಾಡೋದಿಕ್ ಸಾಧ್ಯ. ಅವನಿಗೆ ಶಿಕ್ಷೆ ಆಯ್ತು ಅಂತ ಗೊತ್ತಾಗೋವರೆಗೂ ನನಗೆ ಟೆನ್ಷನ್ ತಪ್ಪಿದ್ದಲ್ಲ. ಅಮ್ಮ, ನೀನ್ ಕಾವೇರಿ ಬಗ್ಗೆ ಮರ್ತ್ಬಿಟ್ಟಿದ್ಯಾ ಅಂತ ಅನ್ಸತ್ತೆ. ಅವಳು ಅಷ್ಟು ಸುಲಭವಾಗಿ ಯಾವ್ದನ್ನು ಬಿಟ್ಕೊಡೋಳಲ್ಲ. ಅವಳು ಯಾವ್ದಾದ್ರೂ ವಿಷಯ ಕೈ ಹಾಕಿದಾಳೆ ಅಂದ್ರೆ ಗೆಲುವು ಅವಳ್ದೆ. ಈಗ್ಲೂ ಅಷ್ಟೇ, ಪ್ರಬಲನ ಜೈಲ್ಗೆ ಹಾಕ್ಸಿನೇ ಅವಳು ಬರೋದು. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಮ್ಮ. ನೋಡು, ಕಾವೇರಿನೇ ಬಂದ್ಲು. ಬಂದ್ಯಾ ಕಂದ? ಕೋರ್ಟಲ್ಲಿ ಏನಾಯ್ತು? ಆ ಪ್ರಬಲಂಗ್ ಶಿಕ್ಷೆ ಆಯ್ತಾ? ಹೌದಮ್ಮ, ಆ ಪ್ರಬಲಂಗೆ ಶಿಕ್ಷೆ ಆಯ್ತು. ಅವ್ನ್ ಮಾಡಿದ ತಪ್ಪಿಗೆ ಕಾನೂನು ಅವನ್ನ ಜೈಲಿಗೆ ಕಳಿಸ್ತು. ಏನು, ಪ್ರಬಲನ್ನ ಜೈಲ್ಗೆ ಹಾಕ್ಸ್ಬಿಟ್ಲಾ? ನಾನೇ ನಾನು ನಡೆದಿದ್ದೆ ದಾರಿ ಅಂದ್ಕೊತಿದ್ದವನಿಗೆ ಈ ಗತಿ. ಇನ್ನು ನನ್ನ ಗತಿ ಏನು? ಕ್ರಿಮಿನಲ್ ಲಾಯರ್ಗಳಾಗಿ ಅವ್ರ ಕುತಂತ್ರನೇ ನಡೀಲಿಲ್ಲ ಅಂದಮೇಲೆ ಇನ್ನು ನನ್ನ ಕುತಂತ್ರ ನಡೆಯುತ್ತಾ? ಅದೇ ಹುಷಾರಾಗಿರ್ಬೇಕು ಕಣ. ಸದ್ಯ ಆ ದೇವ್ರ ದೊಡ್ಡವನು. ಅನ್ಯಾಯ ಮಾಡ್ದವನ್ಗೆ ಶಿಕ್ಷೆ ಆಯ್ತಲ್ಲ, ಅಷ್ಟೇ ಸಾಕು. ಕೊನೆಗೂ ನಿನ್ಮೇಲೆ ಇದ್ದಿದ್ ಕಂಟಕ ತಪ್ತಲ್ಲಮ್ಮ, ನನ್ಗಷ್ಟೇ ಸಾಕು ಕಂದ. ಅಮ್ಮ, ನಾನ್ ಹೇಳಲಿಲ್ವಾ ಕಾವೇರಿ ಕೈ ಹಿಡ್ದಿದ್ದಾಳೆ ಅಂದ್ಮೇಲೆ ಅಪರಾಧಿ ಯಾರೇ ಆದ್ರೂ ಶಿಕ್ಷೆ ಆಗ್ಲೇಬೇಕು ಅಂತ? ನೋಡು, ಹಾಗೆ ಆಯ್ತು. ಸುಮ್ನೆ ನೀನ್ ಟೆನ್ಷನ್ ಮಾಡ್ಕೋತಿದ್ದೆ. ಸರಿ ಕಂದ, ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ಆಮೇಲೆ ಊಟ ಮಾಡ್ಬಿಟ್ಟು ರಾಮ್ ಸರ್ನ ನೋಡ್ಕೊಂಡ್ ಬಾ. ಇಲ್ಲ ಅಮ್ಮ, ಈಗ ಅದ್ರ ಅವಶ್ಯಕತೆ ಇಲ್ಲ. ಅವರಿವಾಗ ಮುಂಚೆಗಿಂತ ಬೆಟರ್ ಆಗಿದ್ದಾರೆ. ಹೌದಾ? ಅದೇ ಕಾವೇರಿ, ಅವ್ರ ಕಂಡೀಷನ್ ನಾರ್ಮಲ್ ಇಲ್ಲ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ದೆ. ಇಷ್ಟು ಬೇಗ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ಬಿಟ್ರಾ? ಡಾಕ್ಟರ್ ಸಾಲ ಪೂರ್ಣಿ, ಇವತ್ತು ಕೋರ್ಟಲ್ಲಿ ನಡೆದಿದ್ದೆ ಬೇರೆ. ರಾಮ್ ಸರ್ಗೆ ಸ್ಲೋ ಪಾಯ್ಸನ್ ಕೊಡೋ ವಿಚಾರದಲ್ಲಿ ನಾನು ಯಾರನ್ನ ಅಪರಾಧಿ ಅಂತ ನಿಲ್ಸಿದ್ನೋ, ಇವತ್ತು ರಾಮ್ ಸರ್ ಕೋರ್ಟಿಗೆ ಬಂದು ಅದೇ ಪ್ರಬಲನ್ ಪರವಾಗಿ ನಿಂತರು. ನನ್ನ ವಿರುದ್ಧವಾಗಿ ಹೇಳಿಕೆ ಕೊಟ್ರು. ಏನಿದು, ಕಥೆಲಿ ಹೊಸ ಟ್ವಿಸ್ಟ್ ಬರ್ತಾ ಇದೆಯಲ್ಲ? ಏನು, ರಾಮ್ ಸರ್ ಪ್ರಬಲನ್ ಪರ ಹೇಳಿಕೆ ಕೊಟ್ರಾ? ಯಾಕೆ, ಏನಂತ ಹೇಳಿಕೆ ಕೊಟ್ರು? ನನ್ನ ಅಳಿಯ ನನಗೆ ಯಾವುದೇ ರೀತಿ ವಿಷನ ನೀಡಿಲ್ಲ. ಕುಟುಂಬದ ಸಮಸ್ಯೆನ ಇಲ್ಲಿವರೆಗೂ ತರಬಾರ್ದಾಗಿತ್ತು. ನನ್ನ ಫ್ಯಾಮಿಲಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಜಡ್ಜ್ ಮುಂದೆ ಹೇಳ್ಬಿಟ್ರು. ಆಗ ಜಡ್ಜ್ ಅವರು ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಅಲ್ಲಿ ಸ್ಲೋ ಪಾಯ್ಸನ್ ಇರೋದು ಸಾಬೀತಾಗಿದೆ ಅಲ್ವಾ ಅಂತ ಕೇಳಿದ್ರು. ರಾಮ್ ಸರ್ ಏನ್ ಹೇಳಿದ್ರು ಗೊತ್ತಾ? ನನಗೆ ಹೆಲ್ತ್ ಇಶ್ಯೂ ಇತ್ತು, ಆ ನೋವನ್ನ ತಡ್ಕೊಳಕ್ಕಾಗ್ದೆ ಸ್ಲೋ ಪಾಯ್ಸನ್ನ ನಾನೇ ತಗೊಳ್ತಿದ್ದೆ ಅಂತ ಹೇಳಿದ್ರು. ಏನೇ ಇದು? ನಿನ್ ಪರವಾಗಿ ನಿಲ್ಲೋದ್ ಬಿಟ್ಟು ಆ ಪ್ರಬಲನ್ ಕಾಪಾಡಿದ್ರಾ? ಯಾಕೆ ಹಾಗೆ ಮಾಡಿದ್ರು? ಗೊತ್ತಿಲ್ಲ ಅಮ್ಮ, ಅವ್ರ ಮನ್ಸಲ್ಲಿ ಏನಿದೆ ಅಂತ ಆ ದೇವ್ರಿಗೆ ಗೊತ್ತು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅವರೇ ಹೇಳ್ತಿದ್ರು. ನನ್ನ ಆಕ್ಸಿಡೆಂಟ್ ಕೇಸ್ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಬರ್ತಿದ್ದ ಹಾಗೆ ಪ್ರಬಲನ್ ಕೆನ್ನೆಗೆ ಹೊಡೆದು ಪೊಲೀಸರಿಗೆ ಒಪ್ಸಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಇವನ್ನ ಅಳಿಯ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಆದ್ರೆ
ಇವತ್ ನೋಡಿದ್ರೆ ಈ ರೀತಿ ಮಾಡಿದ್ದಾರೆ. ಯಾಕೆ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಕಾರಣ ಏನೇ ಇರ್ಲಮ್ಮ, ಅವರು ಸುಳ್ಳು ಸಾಕ್ಷಿ ಹೇಳಿ ಪ್ರಬಲನ್ನ ಬಿಡ್ಸೋಕೆ ನೋಡಿದ್ದು ದೊಡ್ಡ ತಪ್ಪು. ಬಿಡ್ಸಕ್ ನೋಡಿದ್ರು ಅಂದ್ರೆ ಪ್ರಬಲ ನಿರಪರಾಧಿ ಅಂತ ಬಿಡುಗಡೆ ಆಗಿಲ್ವಾ? ಇಲ್ಲ ಅಮ್ಮ, ಅವನಿಗೆ ಶಿಕ್ಷೆ ಆಯ್ತು. ಅದೇಗೆ ರಾಮ್ ಸರ್ ಪ್ರಬಲ ಅವ್ರ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಮೇಲೆ ಅವ್ರಿಗೆ ಹೇಗ್ ಶಿಕ್ಷೆ ಆಗುತ್ತೆ? ರಾಮ್ ಸರ್ ಸ್ಟೇಟ್ಮೆಂಟ್ ಇಂದ ಅವರಿಗೆ ಸ್ಲೋ ಪಾಯ್ಸನ್ ಕೊಟ್ಟ ಕೇಸಿಂದ ಅವರು ಪಾರಾದ್ರು. ಆದ್ರೆ ನನಗೆ ಆಕ್ಸಿಡೆಂಟ್ ಮಾಡಿಸಿದ ಕೇಸ್ ಇತ್ತಲ್ವಾ, ನಾನ್ ಸುಮ್ಮನೆ ಬಿಡ್ಲಿಲ್ಲ. ಅದ್ರ ವಿರುದ್ಧ ನಾನು ಹೋರಾಡ್ದೆ, ಅದ್ರ ವಿರುದ್ಧ ನಾನು ಮಾತಾಡ್ದೆ. ಸಾಕ್ಷಿ ಸಮೇತ ಪ್ರೂಫ್ ಕೂಡ ಮಾಡ್ದೆ. ಅವ್ರಿಗೆ 7 ವರ್ಷ ಶಿಕ್ಷೆ ಆಯ್ತು. ಜಡ್ಜ್ ಅವರು ಶಿಕ್ಷೆನ ಪ್ರಕಟಿಸ್ತಿದ್ದ ಹಾಗೆ ರಾಮ್ ಸರ್ ಅಲ್ಲಿಂದ ಯಾರಿಗೂ ಹೇಳ್ದಾಗೆ ಹೊರಟ್ಬಿಟ್ರು. 7 ಇಲಿಗಳನ್ನ ಬೇಟೆಯಾಡೋ ಬೆಕ್ಕಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ಬೇಟೆಯಾಡೋ ಹುಲಿಯುಳು ರಾಮ್ ಸರ್ ವಿರುದ್ಧನೇ ಹೋಗ್ತಿದ್ದಾಳೆ ಅಂದರೆ ಎಷ್ಟು ಧೈರ್ಯ ಇರ್ಬೇಕು ಇವಳಿಗೆ. ಅದೇ ನೀನು ಇಲಿನೂ ಅಲ್ಲ ಹುಲಿನೂ ಅಲ್ಲ, ಹುಷಾರಾಗಿರೋ. ಸರಿ ಬಿಡು ಕಾವೇರಿ, ಸದ್ಯಕ್ಕೆ ಆ ಪ್ರಬಲಂಗ್ ಶಿಕ್ಷೆ ಆಯ್ತಲ್ಲ, ಅಷ್ಟೇ ಸಾಕು. ಇವಾಗ ನೀನು ಊಟ ಮಾಡ್ಬಾ, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಬೇಡ ಪೂರ್ಣಿ, ಆಗ್ಲೇ ಹೊಟ್ಟೆ ಹಸಿತಾಯ್ತು ಅಂತ ಆಚೆನೆ ತಿನ್ಕೊಂಡೆ. ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಬೇಕು. ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಕಾಫಿನಾದ್ರೂ ಮಾಡ್ಕೊಂಡು ಬರ್ತೀನಮ್ಮ. ನನ್ಗೇನು ಬೇಡಮ್ಮ. ನಿಧಿ ಪುಟ್ಟ, ಏನಾಯ್ತು ಪುಟ್ಟ? ಯಾಕೆ ಅಳ್ತಾ ಇದ್ಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಮಮ್ಮಿ, ಪಪ್ಪ ಎಲ್ಲಿ? ನಿನ್ ಜೊತೆ ಯಾಕೆ ಬಂದಿಲ್ಲ? ಹೇಳು ಮಮ್ಮಿ. ನಿಧಿ, ಅಪ್ಪ, ನೀನ್ ಅಳೋದ್ ನಿಲ್ಸು. ಏನಾಯ್ತು ಅಂತ ಹೇಳು ಮಮ್ಮಿ. ನೀನು ಹೇಳೋವರೆಗೂ ಬಿಡಲ್ಲ. ಅಪ್ಪ ಎಲ್ಲಿ ಅಂತ ಹೇಳು. ಅಪ್ಪ ಬೇಗ ಬರ್ತೀನಿ ಅಂತ ತಾನೇ ಹೇಳೋದ್ರು. ನಾನು ಕೇಳಿದ್ದೆಲ್ಲ ತಂದ್ಕೊಡ್ತೀನಿ ಅಂದಿದ್ರು. ಈಗ ಎಲ್ಲಿ ಅಪ್ಪ?